ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಹಾಗಿದ್ರೆ ಇಲ್ಲಿ ಏನಾಯ್ತಪ್ಪ ಅಂತ ಅಂದ್ಕೊಂಡ್ರೆ, ಭಾಗ್ಯ ಮನೆಗೆ ಬಂದದಂಥ ಆದಿ ಭಾಗ್ಯ ಹತ್ರ ತನ್ನ ಒಂದು ವಿಷಯವನ್ನು ಹೇಳ್ಕೋಬೇಕು ಅಂತ ಅನ್ಕೋತಾರೆ. ಬಿಕಾಸ್ ಅದು ಬೇರೆ ಸಂಬಂಧಪಟ್ಟಿದ್ದ ವಿಷಯ ಅಲ್ಲ, ಭಾಗ್ಯಗೆ ಸಂಬಂಧಪಟ್ಟಿದ್ದ ವಿಷಯ ಆಗಿರತ್ತೆ. ಭಾಗ್ಯ ಅವರ ಹಸ್ಬೆಂಡ್ ಬಗ್ಗೆ ಕೇಳಬೇಕು, ಅವ್ರನ್ನ ಜೊತೆ ಮಾಡಬೇಕು ಅನ್ನೋದು ಆದೀಶ್ವರಿ ಹೆಚ್ಚೆ ಆಗಿರುತ್ತೆ. ಅದೇ ಕಾರಣಕ್ಕೆ ಅದನ್ನು ಕೇಳಬೇಕು ಅಂದ್ಕೊಂಡು ಬಂದರೆ, ಇಲ್ಲಿ ಕುಸುಮ ಅವರು ಭಾಗ್ಯಗೆ ಆದಿ ಮೇಲೆ ಪ್ರೀತಿ ಇದೆಯಾ ಅಂತ ಕೇಳಬೇಕು ಅಂತ ಆದಿ ಬಂದಿದ್ದಾರೆ ಅಂತ ಅಂದ್ಕೊಂಡು ತಪ್ಪು ತಿಳ್ಕೊತಿದ್ದಾರೆ. ಈ ಕಡೆ ಮತ್ತೆ ಭಾಗ್ಯ ಬಂದದ ಆದಿಗೆ ಕೇಳೋಕೆ ಸಾಧ್ಯ ಆಗ್ತಿಲ್ಲ. ಬಿಕಾಸ್ ಆ ಕಣ್ಗಳು ಅಡ್ಡಿ ಬರ್ತದೆ. ಆಫೀಸಲ್ಲೂ ಅದೇ ಆಯಿತು, ಇಲ್ಲೂ ಅದೇ ಆಯಿತು, ಏನಪ್ಪ ಮಾಡೋದು ಅಂತ ಆದಿ ಚಿಂತೆ ಮಾಡ್ತಿದ್ರೆ, ತಾಂಡವ್ ಕೊನೆಗೂ ಅಮೆರಿಕಾದಿಂದ ಬರ್ತಾರೆ. ಬಂದದೆ ಏನಿದು, ಯಾವಾಗಲೂ ಯಾರ ಬಗ್ಗೆ ಇಷ್ಟು ಯೋಚನೆ ಮಾಡ್ತಿರ್ತಾರೆ ಇವರು ಅಂತ ಅನ್ಕೋತದ್ದಾಗೆ ಆದಿಯವರು ತಾನು ಏನು ಯೋಚನೆ ಮಾಡ್ತಿದ್ದೆ ಅನ್ನೋ ವಿಷಯವನ್ನು ಹೇಳ್ತಾರೆ. ಇದರಿಂದ ತಾಂಡವ್ ಕೆಂಡಾಮಂಡಲ ಆಗಿಬಿಡ್ತಾರೆ. ಅಷ್ಟರಲ್ಲಿ ಮನೆಗೆ ಶ್ರೇಷ್ಠ ಮೇಲೆ ಕೋಪ ಮಾಡ್ಕೊಂಡು ಬರ್ತಾರೆ. ಶ್ರೇಷ್ಠ ಮೇಲೆ ಕೋಪ ಮಾಡ್ಕೊಂಡಿದ್ದೆ, ಯಾಕೆ ತಾಂಡವ್ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಿದ್ದಾರೆ. ಬಿಕಾಸ್ ಆದಿ ಅವರು ಶ್ರೇಷ್ಠ ಬಂದು ನನ್ನ ಮತ್ತು ಭಾಗ್ಯ ನಡುವೆ ಸಂಬಂಧ ಇದೆ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು. ಅದೇ ಕಾರಣಕ್ಕೆ ಹಸ್ಬೆಂಡನ್ನು ಭೇಟಿ ಮಾಡಬೇಕು ಅಂತ ಯೋಚನೆ ಮಾಡಿ ಅವ್ರ ಜೊತೆ ಒಂದು ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಮದುವೆ ಆಗಿದ್ರೆ ಏನು ಮಾಡ್ತೀರಾ ಅಂತ ಶ್ರೇಷ್ಠ ಕೇಳಿದ್ರು. ಖಂಡಿತ ಅದು ನಿಜ ಅಲ್ವಾ, ಅದಕ್ಕೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಅನ್ನೋ ವಿಷಯವನ್ನು ಹೇಳಿರೋದ್ರಿಂದ ತಾಂಡವ್ಗೆ ಶ್ರೇಷ್ಠ ಮೇಲೆ ಕೋಪ ಬಂದಿರುತ್ತೆ. ತನ್ವಿ ಎಲ್ಲಿ ಅಂದಾಗ ತನ್ವಿ ಇಲ್ಲ, ಅವಳು ಇಲ್ಲಿಗೆ ಬಂದಿದ್ದು ನಿಜವಾಗ್ಲೂ ನನ್ನನ್ನು ದೂರ ಮಾಡೋದಕ್ಕೆ ಅಂತ ಹೇಳಿ ಚಾಡಿ ಹೇಳ್ತಾರೆ. ಇತ್ತ ಕಡೆ ತನ್ವಿಗೆ ತಾಂಡವ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ ಅಮ್ಮಂಗೆ ಬೇಜಾರು ಮಾಡ್ಕೋಬಹುದೇನೋ ಅಂತ ಕಾಲ್ ರಿಸೀವ್ ಮಾಡಲ್ಲ. ಬಟ್ ಭಾಗ್ಯ ಯಾರ್ದು ಅಂದಾಗ ಪಪ್ಪಂದು ಅಂದಾಗ ಕುಸುಮ ಅವರು ನಾನು ಮಾತಾಡ್ತೀನಿ ಕೊಡು ಅಂತಾರೆ. ಬಟ್ ಇಲ್ಲಿ ತನ್ವಿನೇ ಮಾತಾಡಲಿ ಅಂತ ಭಾಗ್ಯ ಹೇಳಿದಾಗ ತನ್ವಿ ಕಾಲ್ ರಿಸೀವ್ ಮಾಡಿದೆ. ತನ್ವಿ ಎಲ್ಲಿದೆ ಪುಟ್ಟ ಅಂತ ತಾಂಡವ್ ಕೇಳಿದಾಗ, ಎಲ್ಲಿರಬೇಕು ಅಲ್ಲೇ ಇದ್ದೀನಿ, ಅಮ್ಮನ ಮನೆಯಲ್ಲಿದ್ದೀನಿ ಪಾಪ. ನಿಜವಾಗ್ಲೂ ಅಲ್ಲಿ ಏನಾಯಿತು ಅನ್ನೋದು ಗೊತ್ತಿದೆಯಾ, ಅಲ್ಲಿ ಶ್ರೇಷ್ಠ ಆಂಟಿ ನಂಗೆ ತುಂಬಾ ತೊಂದರೆ ಕೊಟ್ಟರು ಅಂತ ನಡೆದಿದ್ದು ಎಲ್ಲ ಸಂಗತಿನೂ ಕೂಡ ವಿವರವಾಗಿ ತಿಳಿಸ್ತಾಳೆ. ಇದರಿಂದ ತಾಂಡವ್ ಕೆಂಡಾಮಂಡಲ ಆಗಿದೆ. ಈ ಕಡೆ ಶ್ರೇಷ್ಠ, ನಿಮ್ಮಮ್ಮ ಇಲ್ಲದೆ ಇದ್ದಾಗ ನಾನು ಬೇಕಾಗಿದೆ, ಈಗ ನನ್ನ ಮತ್ತು ತಾಂಡವ್ ನಡುವೆ ಹಚ್ಕೊಡ್ತಾ ಇದೆಯಾ, ನಿನ್ನ ಕತೆ ಏನು ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳಿ ಶ್ರೇಷ್ಠ ತನ್ವಿ ಮೇಲೆ ಕೋಪ ಮಾಡ್ಕೊತಾ ಇದ್ರೆ, ಅತ್ತ ಕಡೆ ತಾಂಡವ ಬಂದಿದ್ದೆ ಶ್ರೇಷ್ಠ ಮೇಲೆ ಕುಗಾಡೋಕೆ ಮುಂದಾಗ್ತಿದ್ದಾರೆ, ಕಪ್ಪಾಳಿಗೆ ಬಾರಿಸೋಕೆ ಮುಂದಾಗ್ತಿದ್ದಾರೆ. ಅತ್ತ ಕಡೆ ಪೂಜಾ ಡಿಸ್ಚಾರ್ಜ್ ಆಗಿದ್ದಾಳೆ. ಪೂಜಾ ಮನೆಗೆ ಬರ್ತಿದ್ದಾಗೆ ಅವಳನ್ನು ನೋಡಿದ್ದೆ ಕನಿಕಾ ಫುಲ್ ಖುಷಿ ಪಡ್ತಿದ್ದಾಳೆ, ಅವಳನ್ನು ನೋಡಿ ಸಂಭ್ರಮಿಸ್ತಿದ್ದಾಳೆ. ಆದರೆ ಇಲ್ಲಿ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಪೂಜಾ ಕನಿಕಾನ ತನ್ನ ಸೇವೆ ಮಾಡಿಸ್ಕೊಳ್ಳೋ ಕರ್ಸ್ಕೋತಾಳೆ. ಇಲ್ಲಿ ಅದಕ್ಕೆ ಸೇವೆ ಮಾಡು ಹೋಗು ಅಂತ ಅಪ್ಪ ಕೂಡ ಹೇಳ್ತಿದ್ದಾರೆ. ಅವಳು ಕೈ ಕಾಲ ಆಗೋದಿಲ್ಲ, ಕಷ್ಟಪಡ್ತಿದ್ದಾಳೆ, ಸಹಾಯ ಮಾಡು ಅಂತ. ಈ ಕಡೆ ನಡ್ಕೊಂಡು ಹೋಗೋ ಬರದಲ್ಲಿ ಅವಳ ಕಾಲನ್ನು ಬೇಕು ಅಂತಲೇ ಪೂಜಾ ತುಳಿದು ಬಿಡ್ತಾಳೆ ಕನಿಕಾ ಕಾಲನ್ನು. ಇದರಿಂದಾಗಿ ಕನಿಕಾ ಕೆಂಡಾಮಂಡಲ ಆಗುತ್ತೆ. ಈ ಕಡೆ ಮೀನಾಕ್ಷಿಯವರು ಆರತಿ ತೆಗೆದು ಪೂಜಾನ ಮನೆ ಒಳಗಡೆ ಕರ್ಕೋತಾರೆ. ಇದು ಎಲ್ಲದರ ನಡುವೆ ಈ ಕಡೆ ಭಾಗ್ಯ ಮತ್ತು ಆದಿ ನಡುವೆ ಲವ್ ಸ್ಟೋರಿ ಶುರುವಾಗಿದೆ. ಆದಿ ಮತ್ತು ಭಾಗ್ಯ ಒಂದು ಡ್ಯೂಯಟ್ ಆಡೋ ಹಾಗೆ ಕುಸುಮ ಅವರು ಕನಸು ಕಾಣ್ತಿದ್ದಾರೆ. ಹಾಗಿದ್ರೆ ಕನಸು ನನಸಾಗತ್ತಾ ನಿಜವಾಗತ್ತಾ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ